ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಇಲ್ಲಿ ದೀಪ ಅಂದರೆ ದಿಶಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆಗ ಸೌಂದರ್ಯವರೇ ಒಂದು ನಿಮಿಷ ಅಂತ ಹೇಳ್ತಾರೆ. ಏನು ದಿಶಾ ಅಂತ ಸೌಂದರ್ಯ ಕೇಳ್ತಾರೆ. ನಿಜವಾಗ್ಲೂ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸೌಂದರ್ಯವರೇ ಅಂತ ದಿಶಾ ಹೇಳ್ತಾರೆ. ಯಾಕೆ ದಿಶಾ ಏನಾಯಿತು ಅಂತ ಸೌಂದರ್ಯ ಕೇಳ್ತಾ ಇರ್ತಾರೆ. ಇನ್ನೇನು ಸೌಂದರ್ಯವರೇ, ನನ್ನ ಮತ್ತೆ ಚಿರಾಗನ್ನ ಒಂದು ಮಾಡಿದ್ದೀರಾ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಇಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ ಅಂತ ದಿಶಾ ಹೇಳ್ತಾ ಇರ್ತಾರೆ. ಆಗ ಸೌಂದರ್ಯಕ್ಕೆ ತುಂಬಾ ಕೋಪ ಬರ್ತಾ ಇರುತ್ತೆ. ಸುಮ್ಮನೆ ಅಯ್ಯೋ ಪರವಾಗಿಲ್ಲ, ಅದರಲ್ಲೇನಿದೆ, ನೀವಿಬ್ಬರು ಚೆನ್ನಾಗಿದ್ದರೆ ನನಗೆ ಅಷ್ಟೇ ಸಾಕು ಅಂತ ಸೌಂದರ್ಯ ಹೇಳ್ತಾ ಇರ್ತಾರೆ. ಆಗ ಅದನ್ನು ಕೇಳಿಸಿಕೊಂಡ ಈ ಕಡೆ ಚಿರು ಅತ್ತಿಗೆ ಅಂತೂ ಅದು ಆದರೂ ದಿಶಾ ಅವರೇ ಎಲ್ಲ ಚಿರು ಅತ್ತಿಗೆ ಅಂತೂ ನೋಡು ದಿಶಾ, ಏನೇ ಆಗಲಿ ಕೊನೆಗೂ ನೀವಿಬ್ಬರು ಒಂದಾಗ್ತಾ ಇದ್ದೀರಾ, ಒಟ್ಟಿನಲ್ಲಿ ಈ ಮನೆಯಲ್ಲಿ ಒಂದು ತೊಟ್ಲು ಶಾಸ್ತ್ರನ ಶುರು ಮಾಡೋಣ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸಿಕೊಂಡ ದಿಶಾಗೆ ತುಂಬ ಖುಷಿ ಆಗ್ತಾ ಇದ್ರೆ ಮೇಲ್ಗಡೆಯಿಂದ ಇದನ್ನೆಲ್ಲ ಚಿರು ಅವರು ಕೇಳಿಸ್ಕೊತಾ ಇರ್ತಾರೆ. ಆಗ ಅದನ್ನು ಕೇಳಿಸಿಕೊಂಡ ಸೌಂದರ್ಯಕ್ಕೆ ತುಂಬಾ ಕೋಪ ಬರ್ತಾ ಇರುತ್ತೆ. ಏನೋ ಅದು ಸಾಧ್ಯ ಇಲ್ಲ, ದಿಶಾಗೆ ಮಕ್ಕಳು ಅಂದ್ರೇ ಇಷ್ಟನೇ ಇಲ್ಲ, ಅದು ಅಲ್ಲದೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳನ್ನು ಕೂಡ ಮಾಡ್ಕೊಳ್ಳಲ್ಲ ಅಂತ ಸೌಂದರ್ಯ ಕೂಗಾಡ್ತಾರೆ. ಅದನ್ನು ಕೇಳಿಸಿಕೊಂಡ ದಿಶಾಗೆ ಶಾಕ್ ಆಗ್ತಾ ಇರುತ್ತೆ. ಓ ಸೌಂದರ್ಯ ಮೇಡಮ್, ನೀವು ಅಂದ್ಕೊಂಡಿದ್ದು ಈ ರೀತಿ ಹೋಗ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ನಗ್ತಾ ಇರ್ತಾರೆ ದಿಶಾ. ಇದನ್ನೆಲ್ಲ ಕೇಳಿಸ್ಕೊಂಡ ಚಿರುಗಂತೂ ಇದೇನಿದು, ಅತ್ತಿಗೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ, ಅಲ್ಲ ಅವ್ರಿಗೆ ಮಕ್ಳು ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ನಮ್ಗೆ ಇಷ್ಟ ಇಲ್ಲ ಅಂತ ಯಾರು ಹೇಳಿದರು, ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡ್ತೀವಿ ಅತ್ತಿಗೆ ಅಂತ ಚಿರು ನಗ್ತಾ ಇರ್ತಾರೆ ಮೇಲ್ಗಡೆಯಿಂದ. ಆಗ ದಿಶಾ, ನೀನೇ ಹೇಳು ದಿಶಾ, ನಿನಗೆ ಇದೆಲ್ಲ ಇಷ್ಟ ಇಲ್ಲ ತಾನೆ, ಖಂಡಿತವಾಗ್ಲೂ ನೀನು ತೊಟ್ಲು ತೂಗೋ ಶಾಸ್ತ್ರ ಅದನ್ನೆಲ್ಲ ಮಾಡಲ್ಲ ತಾನೆ ಅಂತ ಇಲ್ಲಿ ದಿಶಾ ಸೌಂದರ್ಯ ಹೇಳ್ತಾ ಇರ್ತಾರೆ. ಅಯ್ಯೋ ಏನಕ್ಕೆ ನೀವು ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ, ಆಗೋ ಟೈಮಿಗೆ ಆದಾಗ ಯಾರು ಕೂಡ ತಪ್ಸೋಕ್ಕಾಗಲ್ಲ ಸೌಂದರ್ಯ ಅವರೇ, ಏನು ಮಾಡೋಕ್ಕೂ ಆಗಲ್ಲ. ಒಂದು ವೇಳೆ ಈ ಮನೆಯಲ್ಲಿ ತೊಟ್ಲು ತೂಗಬೇಕಂದ್ರೂ ಕೂಡ ಅದು ಆಗೋದಾದರೆ ಯಾರಿಗನ್ನ ತಪ್ಸೋಕ್ಕಾಗಲ್ವಲ್ಲ ಸೌಂದರ್ಯ ಅವರೇ ಅಂತ ಇಲ್ಲಿ ದಿಶಾ ಹೇಳ್ತಾರೆ. ಆಗ ಸೌಂದರ್ಯಗೆ ಕೆಂಡದಂತ ಕೋಪ ಬರ್ತಾ ಇರುತ್ತೆ. ಇದನ್ನು ಕೇಳಿಸಿಕೊಂಡ ಈ ಕಡೆ ತುಂಬಾ ಖುಷಿ ಪಡ್ತಾರೆ ಚಿರುವತ್ಗೆ. ಅಯ್ಯೋ ನೀ ಹೇಳ್ತಾ ಇರೋದು ಕೇಳ್ತಾ ಇದ್ರೆ ಆದಷ್ಟು ಬೇಗ ಈ ಮನೆಯಲ್ಲಿ ಒಂದು ತೊಟ್ಲು ಶಾಸ್ತ್ರ ಆಗಿಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿ ನಗ್ತಾ ಇರ್ತಾರೆ. ಆಗ ಎಲ್ಲರೂ ಕೂಡ ಖುಷಿ ಆಗ್ತಾ ಇರ್ತಾರೆ. ಸೌಂದರ್ಯಕ್ಕೆ ಮಾತ್ರ ತುಂಬಾ ಕೋಪ ಬರ್ತಾ ಇರುತ್ತೆ. ಈ ಕಡೆ ಚಿರು ಕೂಡ ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ. ಮತ್ತೆ ಈ ಕಡೆ ನರಸಿಂಹನ ಹೆಂಡತಿ ಅದು ತುಂಬಾ ಕೋಪ ಮಾಡ್ಕೊತಾರೆ ಕನ್ನಿಕಾ ಮೇಲೆ. ಕನ್ನಿಕಾ ವರ್ತನೆ ನೋಡ್ತಾ ಇದ್ರೆ ನರಸಿಂಹನ ಹೆಂಡತಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಯಾಕೆ ಇವಳು ಈ ರೀತಿ ವಿಚಿತ್ರವಾಗಿ ನಡ್ಕೊತಾ ಇದ್ದಾಳೆ ನರಸಿಂಹನ ಜೊತೆ, ಅಲ್ಲ ನರಸಿಂಹ ನನ್ನ ಗಂಡ, ಅದು ಬಿಟ್ಟು ಇವಳು ತನ್ನ ಗಂಡನ ಥರನೇ ನೋಡ್ಕೊತಾ ಇದ್ದಾಳಲ್ಲ, ಎಷ್ಟು ಧೈರ್ಯ ಇರಬೇಕು ಇವಳಿಗೆ, ಅಲ್ಲ ಅಷ್ಟೆಲ್ಲ ಹೇಳ್ತಾ ಇದ್ದೀನಿ, ಬರೀ ನಿನಗೆ ಕೆಲಸ ಬರೀ ಹೇಳ್ಕೊಡೋದಷ್ಟು ಬಿಟ್ಟರೆ ಮಾಡೋರು ಬೇರೆ ಏನಕ್ಕೂ ಹೋಗಬೇಡ ಅಂತ ಹೇಳಿದ್ರು ಕೂಡ ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಕೋಪ ಮಾಡಿಕೊಂಡು ಕನಿಕಾ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ಕೊಂಡು ಹೋಗ್ತಾರೆ. ಏನಾಯ್ತೆ, ಯಾಕೆ ಎಷ್ಟೊಂದು ಕೋಪ ಮಾಡ್ಕೊಂಡಿದ್ದೀಯ ಅಂತ ಕೇಳ್ತಾರೆ. ನೋಡು ನೀನು ವರ್ತನೆ ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ, ನೀನು ನರಸಿಂಹನ ಜೊತೆ ಕೇವಲ ಪಾಠ ಮಾತ್ರ ಹೇಳ್ಕೊಡ್ಬೇಕು, ಅದು ಬಿಟ್ಟು ನೀನು ಮಾಡ್ತಾ ಇರೋ ರೀತಿ ನೋಡಿದ್ರೆ ನಾನು ಒಂದು ಹೆಂಡತಿ ಆಗಿಬಿಟ್ಟು ನನ್ನ ಎದುರಿಗೆ ಈ ರೀತಿ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವ ನಿಂಗೆ ಅಂತ ಕೂಗಾಡ್ತಾರೆ. ಅಯ್ಯೋ ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತೀಯ, ನನಗೆ ಅರ್ಥನೇ ಆಗ್ತಾ ಇಲ್ಲ, ಇದರಲ್ಲಿ ಏನಾಯಿತು ಅಂತ ಹೇಳ್ತಾ ಇರ್ತಾರೆ ಕನ್ನಿಕಾ. ನೋಡಿ ನೀನೇನೇ ಮಾತಾಡು, ನಿನ್ನ ಕೆಲಸ ಏನೋ ನರಸಿಂಹಂಗೆ ಪಾಠ ಹೇಳ್ಕೊಡೋದು ಅಷ್ಟೇ, ಅಷ್ಟು ಬಿಟ್ಟು ಬೇರೆ ಏನಾದರೂ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ. ಅಯ್ಯೋ ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತೀಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ವಿಷಯ ಗೊತ್ತಾ ನಿನಗೆ, ನರಸಿಂಹ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದ, ಮದುವೆಗಿಂತ ಮುಂಚೆ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ, ಆದರೆ ಮದುವೆ ಆದಮೇಲೆ ನಾವಿಬ್ಬರು ದೂರ ಆಗಿದ್ವಿ, ಅದಕ್ಕೋಸ್ಕರನೇ ಇಷ್ಟು ದಿನ ನಾವಿಬ್ಬರು ತುಂಬ ಗ್ಯಾಪಲ್ಲಿದ್ವಿ, ಈಗ ನೀನೇ ನನ್ನನ್ನು ಗ್ಯಾಪ್ ಹತ್ರ ಮಾಡ್ತಾ ಇದೆಯಾ, ಥ್ಯಾಂಕ್ ಯು ಸೋ ಮಚ್ ಅಂತ ಕನ್ನಿಕಾ ಹೇಳ್ತಾರೆ. ಆಗ ಕೋಪದಿಂದ ಕನ್ನಿಕಾ ಕೆನ್ನೆಗೆ ಹೊಡೆಯೋಕ್ಕೆ ಹೋಗ್ತಾರೆ ನರಸಿಂಹನ ಹೆಂಡತಿ. ನೋಡು ಇವತ್ತೇ ನೀನು ಲಾಸ್ಟ್ ವಾರ್ನಿಂಗು, ನಿನಗೆ ಇನ್ಮೇಲೆ ನೀನು ನರಸಿಂಹಗೆ ಪಾಠ ಹೇಳ್ಕೊಡೋದಾದ್ರೆ ಮಾತ್ರ ಇದ್ಬಿಡು, ಇಲ್ಲ ಅಂದರೆ ಒಂದು ಕ್ಷಣನೂ ಈ ಮನೇಲಿ ಇರಬೇಡ ಅಂತ ಕೋಪ ಮಾಡ್ಕೊತಾರೆ ನರಸಿಂಹನ ಹೆಂಡತಿ. ಈ ಕಡೆ ಇಲ್ಲಿ ಚಿರು ಅವರು ರೂಮಲ್ಲಿರ್ತಾರೆ. ಆಗ ದೀಪ ಅಂತೂ ತುಂಬಾ ಖುಷಿಯಿಂದ ಚಿರುನೇ ನೋಡ್ತಾ ಇರ್ತಾರೆ. ದಿಶಾ ಅವರೇ ಅದಕ್ಕೆ ಏನೋ ಮಾತಾಡ್ತಾ ಇದ್ರು, ಅಂದರೆ ಈ ಮನೆಯಲ್ಲಿ ತೊಟ್ಲು ಆದಷ್ಟು ಬೇಗ ತೂಗೋಣ ಅಂತ ಚಿರು ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ದೀಪಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಆಗ ಅಯ್ಯೋ ಚಿರು ಅವರೇ ಏನು ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಹೌದು ಆದರೂ ಈ ಅತ್ತೆ ಚೆನ್ನಾಗಿರ್ತಿತ್ತು ಅಂತ ಚಿರು ಇಲ್ಲಿ ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತಾರೆ. ಮತ್ತು ಈ ಕಡೆ ಇದ್ದಕ್ಕಿದ್ದಾಗೆ ಇಲ್ಲಿ ದಿಶಾ ಕೆಳಗಡೆ ಬಿದ್ದು ಹೋಗ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಓಡಿ ಬರ್ತಾರೆ. ಓಡಿ ಬಂದು ನೋಡಿದಾಗ ಏನಾಯಿತು ಅಂತಲೂ ಕೂಡ ಗೊತ್ತಾಗ್ತಾಯಿಲ್ಲ. ಆಗ ಚಿರು ಅವರು ಡಾಕ್ಟರ್ನ ಕರೆಸ್ತಾರೆ. ಆಗ ಡಾಕ್ಟರ್ ಚೆಕ್ ಮಾಡಿದಾಗ
ದಿಶಾ ತಾಯಿ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಮನೆಯವರು ಎಲ್ಲರೂ ಕೂಡ ತುಂಬ ಖುಷಿ ಆಗ್ತಾಯಿದ್ರೆ ದಿಶಾಗಂತೂ ತುಂಬ ಖುಷಿ ಪಡ್ತಾ ಇರ್ತಾರೆ. ಚಿರೋರೆ ನಿಜವಾಗ್ಲೂ ನಂಗೆ ನಂಬೋಕ್ಕೆ ಆಗ್ತಾಯಿಲ್ಲ, ತುಂಬಾ ಖುಷಿ ಆಗ್ತಾಯಿದೆ ಅಂತ ಹೇಳಿ ದೀಪ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಇದನ್ನೆಲ್ಲ ನೋಡಿದ ಇಲ್ಲಿ ಸೌಂದರ್ಯಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಏನಿದು ಸಾಧ್ಯ ಇಲ್ಲ, ಯಾವುದೇ ಕಾರಣಕ್ಕೂ ಹೀಗಾಗಬಾರ್ದು ಅಂತ ಹೇಳ್ತಾರೆ. ಕೊನೆಗೂ ಈ ಮನೆಯಲ್ಲಿ ತೊಟ್ಲು ತೂಗೋ ಶಾಸ್ತ್ರ ಶುರುವಾಯಿತು. ಇನ್ಮೇಲೆ ನಮ್ಮ ಮನೆ ಹಬ್ಬದ ಮನೆ, ಇನ್ಮೇಲೆ ಎಲ್ಲರೂ ಕೂಡ ಖುಷಿಯಿಂದ ಸಂಭ್ರಮದಿಂದ ಕುಣಿತಾ ಇರೋಣ, ಯಾಕಂದರೆ ಚಿರು ಮತ್ತು ದಿಶಾ ಮಗು ಬರ್ತಾ ಇದೆ ಅಂತ ಹೇಳಿ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಇಲ್ಲಿ ಚಿರು ತಂದೆಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇನ್ಮೇಲೆ ಆ ಸೌಂದರ್ಯಗೆ ಆಟ ಶುರುವಾಯಿತು. ಸೌಂದರ್ಯ, ಇನ್ಮೇಲೆ ನಿನ್ನ ಆಟ ಮುಗೀತು ಕಣೆ, ಇನ್ಮೇಲೆ ನನ್ನ ಚಿರು ಮಗು ಬರ್ತಾ ಇದೆ, ತೊಟ್ಲು ತೂಗೋ ಶಾಸ್ತ್ರ ಶುರುವಾಗುತ್ತೆ, ನೀನು ಅಂದ್ಕೊಂಡಿದ್ದನ್ನು ಪ್ಲ್ಯಾನ್ ಉಲ್ಟಾ ಮಾಡ್ತೀನಿ ನೋಡ್ತಾ ಇರು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದ ಸೌಂದರ್ಯ ಅಂತೂ ಬೆಚ್ಚಿ ಬಿಡ್ತಾರೆ. ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ಹೀಗಾಗಬಾರ್ದು ಅಂತ ಜೋರಾಗಿ ಕಿರ್ಚಾಡ್ತಾ ಇರ್ತಾರೆ ಸೌಂದರ್ಯ. ಇದೆಲ್ಲ ಸೌಂದರ್ಯ ಕನಸಾಗಿರುತ್ತೆ. ಕನಸ ನಿಜವಾಗ್ಲೂ ಅವಳೇನಾದರೂ ತಾಯಿ ಆಗಿಬಿಟ್ರೆ, ಇಲ್ಲ ಯಾವುದೇ ಕಾರಣಕ್ಕೂ ಆ ದಿಶಾ ತಾಯಿ ಆಗಕೂಡ್ದು, ಅವಳು ತಾಯಿ ಆದರೆ ಈ ಮನೆಯಲ್ಲಿ ತೊಟ್ಲು ತೂಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಸೌಂದರ್ಯ ಕೋಪ ಮಾಡ್ಕೊತಾ ಇರ್ತಾರೆ. ಕೊನೆಗೂ ಇಲ್ಲಿ ಸೌಂದರ್ಯ ಕನಸು ನನಸಾಗತ್ತಾ ಅಂತ ಮುಂದಿನ ವಿಡಿಯೋದಲ್ಲಿ ಕಾದ ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ.